ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದಿತ್ತು, ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ, 30% ಮೀಸಲಾತಿ ಕೊಡಲೇಬೇಕು ಬಾರ್ ಅಸೋಸಿಯೇಷನ್ನಲ್ಲಿ ಅಂತ ಮಾಡಿದ್ರು. ಆಮೇಲೆ ಈಗ ಇವರೆಲ್ಲ ಶ್ವೇತಾ ಇವರೆಲ್ಲ 11 ಜನ ಹೆಣ್ಮಕ್ಳು ಕಾರ್ಯಕಾರಿ ಸಮಿತಿ ಸದಸ್ಯರು ಲೇಡೀಸ್ ಎಲ್ಲ ನೀವೆಲ್ಲ ಇಲ್ಲರೂ ಆಗ್ತಾನೆ ಇರಲಿಲ್ಲ. ನೋಡಿ, 12 ಜನ ಕಾರ್ಯಕಾರಿ ಸಮಿತಿ ಸದಸ್ಯರು ಇದ್ದಾರೆ. ಇದನ್ನೇ ಅಂಬೇಡ್ಕರ್ ಅವರು ಹೇಳಿದ್ದು, ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿರೋದು. ಈ 3 ಪ್ರಜಾಪ್ರಭುತ್ವದಲ್ಲಿ 3 ಸಂಸ್ಥೆಗಳು. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇದಾವಲ್ಲ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಈ 3 ಸಮನ್ವಯತೆಯಿಂದ ಕೆಲಸ ಮಾಡದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಸಮನ್ವಯತೆ ಇರಬೇಕು. ಆ ಸಮನ್ವಯತೆ ಇದ್ದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಜವಾಬ್ದಾರಿ ಹೆಚ್ಚಿದೆ, ವಕೀಲರುಗಳ ಜವಾಬ್ದಾರಿ ಹೆಚ್ಚಿದೆ. ಯಾಕಂದರೆ ನೀವೆಲ್ಲ ಕಾನೂನು ಬಲ್ಲವರು. ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದಿತ್ತು, ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ, 30% ಮೀಸಲಾತಿ ಕೊಡಲೇಬೇಕು ಬಾರ್ ಅಸೋಸಿಯೇಷನ್ನಲ್ಲಿ ಅಂತ ಮಾಡಿದ್ರು. ಆಮೇಲೆ ಈಗ ಇವರೆಲ್ಲ ಶ್ವೇತಾ ಇವರೆಲ್ಲ 11 ಜನ ಹೆಣ್ಮಕ್ಳು ಕಾರ್ಯಕಾರಿ ಸಮಿತಿ ಸದಸ್ಯರು ಲೇಡೀಸ್ ಎಲ್ಲ ನೀವೆಲ್ಲ ಇಲ್ಲರೂ ಆಗ್ತಾನೆ ಇರಲಿಲ್ಲ. ನೋಡಿ, 12 ಜನ ಕಾರ್ಯಕಾರಿ ಸಮಿತಿ ಸದಸ್ಯರು ಇದ್ದಾರೆ. ಇದನ್ನೇ ಅಂಬೇಡ್ಕರ್ ಅವರು ಹೇಳಿದ್ದು, ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿರೋದು. ಈ 3 ಪ್ರಜಾಪ್ರಭುತ್ವದಲ್ಲಿ 3 ಸಂಸ್ಥೆಗಳಿದಾವಲ್ಲ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಈ 3 ಸಮನ್ವಯತೆಯಿಂದ ಕೆಲಸ ಮಾಡದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಸಮನ್ವಯತೆ ಇರಬೇಕು. ಆ ಸಮನ್ವಯತೆ ಇದ್ದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಜವಾಬ್ದಾರಿ ಹೆಚ್ಚಿದೆ, ವಕೀಲರುಗಳ ಜವಾಬ್ದಾರಿ ಹೆಚ್ಚಿದೆ. ಯಾಕಂದರೆ ನೀವೆಲ್ಲ ಕಾನೂನು ಬಲ್ಲವರು.